ಜೆಡಿಎಸ್ ಶಾಸಕರು ಕೂಡ ರೆಸಾರ್ಟ್ನ ಸೇರ್ತಾರಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇರೋದು. ಕೈ ಶಾಸಕರ ರೆಸಾರ್ಟ್ ವಾಸ್ತವ್ಯ ಇವತ್ತು ಜೆಡಿಎಸ್ನಿಂದ ವಾಸ್ತವ್ಯ ಹೂಡಲಿದೆ. ಬಿಡದಿ ಟೌನ್ಶಿಪ್ ವಿರೋಧಿ ರೈತರ ಪ್ರತಿಭಟನಾ ಸ್ಥಳಕ್ಕೆ ಇಂದು ಬಿಜೆಪಿ ನಿಯೋಗ ಭೇಟಿ ನೀಡಿದೆ. ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಭೇಟಿಯನ್ನ ಕೊಡಲಾಗಿದೆ. ಬಿಡದಿ ಟೌನ್ಶಿಪ್ಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕರಾದ ಅಶ್ವಥ್, ಸುರೇಶ್ ಕುಮಾರ್ ಇರುವಂತಹ ನಿಯೋಗ ಬೆಳಗ್ಗೆ 11 ಗಂಟೆಗೆ ಕೆಂಪಯ್ಯನಪಾಳ್ಯ, ಅರಳಾರು ಸುಂದ್ರ, ಇನ್ನು ಹೊಸೂರು ಮತ್ತು ಬನ್ನಿಗಿರಿ ಗ್ರಾಮಗಳಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಹೋಬಳಿಯ ಗ್ರಾಮಗಳು ಅವೆಲ್ಲವೂ ಕೂಡ. ನೋಡಿ, ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಹೋರಾಟಕ್ಕೆ ಬಿಜೆಪಿ ಈಗ ಬೆಂಬಲವನ್ನ ಕೊಡ್ತಾ ಇರೋದು. ರೈತರ ಪ್ರತಿಭಟನಾ ಸ್ಥಳಕ್ಕೆ ಇವತ್ತು ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತಹ ರೈತರಿಗೆ ಸಪೋರ್ಟ್ ಅನ್ನ ಮಾಡೋದಕ್ಕೆ ವಿಪಕ್ಷಗಳು ಈಗ ಎಂಟ್ರಿ ಆಗಿದೆ. ಇತ್ತ ಜೆಡಿಎಸ್ನವರು ಬಂದಿದ್ದಾರೆ, ಈಗ ಬಿಜೆಪಿಯವರು ಕೂಡ ಬಂದಿದ್ದಾರೆ. ನೋಡಿ, ರೈತರ ಪ್ರತಿಭಟನಾ ಸ್ಥಳಕ್ಕೆ ಇವತ್ತು ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಮೊನ್ನೆ ಎಲ್ಲ ಜೆಡಿಎಸ್ ಬಂದಿತ್ತು, ಮಾತನಾಡ್ತು, ಒಂದಷ್ಟು ಪ್ರತಿಭಟನೆ ಅವ್ರ ಜೊತೆ ಸೇರ್ಕೊಂಡು ಮಾಡ್ತು. ಇವತ್ತು ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ ಆ ಪ್ರತಿಭಟನಾ ಸ್ಥಳಕ್ಕೆ. ಇನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಭೇಟಿಯಾಗಿರೋದು. ಇದಕ್ಕೆ ಯಾರ್ಯಾರೆಲ್ಲ ನಾಯಕರುಗಳು ಕೈ ಜೋಡಿಸಿದ್ದಾರೆ ಅಂದ್ರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ಶಾಸಕರಾದ ಅಶ್ವಥ್ ಅವರು, ಸುರೇಶ್ ಕುಮಾರ್ ಇರುವಂತಹ ನಿಯೋಗ ಅದು. ಇನ್ನ ಬೆಳಗ್ಗೆ 11 ಗಂಟೆಗೆ ಕೆಂಪಯ್ಯನಪಾಳ್ಯ, ಅರಳಾರು ಸಂದ್ರದಲ್ಲಿ ಹೊಸೂರು ಮತ್ತು ಬನ್ನಿಗಿರಿ ಗ್ರಾಮಗಳಿಗೆ ಈ ನಿಯೋಗಗಳು ಭೇಟಿ ಕೊಟ್ಟಿದೆ. ಬಿಜೆಪಿ ನಿಯೋಗ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ರೈತರನ್ನ ಮಾತನಾಡಿಸುವಂತಹ, ಅವರ ಒಂದು ಅಸಮಾಧಾನವನ್ನ ಏನು ಅಂತ ಕೇಳ್ಕೊಳ್ತಾ ಸಮಾಧಾನ ಪಡಿಸುವಂತೆ ನಾವು ನಿಮ್ಮ ಹಿಂದೆ ಇದ್ದೇವೆ, ನಿಮಗೆ ಬೆಂಬಲವಾಗಿ ಇದ್ದೇವೆ ಅಂತ ಹೇಳುವ ಮುಖಾಂತರ ವಿಪಕ್ಷಗಳು ತಂತ್ರವನ್ನ ಕಾಂಗ್ರೆಸ್ ವಿರುದ್ಧವಾಗಿ ರೂಪಿಸ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರದು. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಹೋಬಳಿಯ ಗ್ರಾಮಗಳಿಗೆ ಭೇಟಿ ಕೊಟ್ಟು ರೈತರನ್ನ ಮಾತನಾಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ವಿಪಕ್ಷಗಳು. ಇತ್ತ ಬಿಜೆಪಿ ಇವತ್ತು ಇಳಿದಿದೆ, ಮೊನ್ನೆ ಜೆಡಿಎಸ್ ಇಳಿದಿತ್ತು. ಒಟ್ನಲ್ಲಿ ರೈತರಿಗೆ ಅಂದ್ರೆ ಈ ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂತೆ ಅಂತೂ ಇಂತೂ ರಾಜಕಾರಣಕ್ಕೆ ಲಗ್ಗೆ ಇಟ್ಟೇ ಬಿಟ್ಟಿದೆ ಅದು. ಹಾಗಾಗಿ ಕಾಂಗ್ರೆಸ್ನವರು ಈ ರೀತಿ ಬಿಡದಿ ಟೌನ್ಶಿಪ್ನ ಅದು ಯಾವ ರೀತಿಯಾಗಿ ಇಸ್ಕೊಳ್ತಾರೆ, ರೈತರು ಕೊಡಲ್ಲ ಅಂತಂದ್ರೆ ಅಂತೇಳಿ ಅವ್ರಿಗೆ ನಾವು ನಿಂತ್ಕೋಬೇಕು ಸಪೋರ್ಟ್ ಆಗಿ ಅಂತೇಳಿ ಈ ಕಡೆ ವಿಜಯೇಂದ್ರ, ಆರ್ ಅಶೋಕು, ಅಶ್ವಥ್ ಎಲ್ಲರೂ ಕೂಡ, ಛಲವಾದಿ ನಾರಾಯಣಸ್ವಾಮಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇತ್ತ ಜೆಡಿಎಸ್ನವರು ಕೂಡ ರೈತರಿಗೆ ಭಾಗಿಯಾಗಿ ಅವ್ರ ಜೊತೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಎಲ್ಲವನ್ನೂ ಕೂಡ ಸಪೋರ್ಟ್ ಆಗಿ ನಿಂತಿದ್ದಾರೆ ರೈತರಿಗೆ.